ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 2ನೇ ಅಧ್ಯಾಯದ 8ರಿಂದ 14ರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ದ್ವಿತೀಯೋಧ್ಯಾಯಃ. ಪ್ರಕಾಶೋ ಮೇ ನಿಜಂ ರೂಪಂ ನಾತಿರಿಕ್ತೋಸ್ಮ್ಯಹಂ ತತಃ ಯದಾ ಪ್ರಕಾಶತೆ ವಿಶ್ವಂ ತದಾಹಂ ಭಾಸಯೇವ ಹಿ. ನನ್ನ ರೂಪವು ಪ್ರಕಾಶವೇ ಆಗಿದೆ, ನಾನು ಬೇರೇನೂ ಅಲ್ಲ. ಈ ಜಗತ್ತು ಬೆಳಗಿದಾಗ ಅದು ನನ್ನ ಪ್ರಕಾಶವೇ ಆಗಿದೆ. ಇದು ಅತ್ಯಂತ ಮುಖ್ಯವಾದ ಶ್ಲೋಕ. ಅಷ್ಟಾವಕ್ರನು ಆತ್ಮದ ಸ್ವರೂಪವನ್ನು, ಗುಣಗಳನ್ನು ತಿಳಿಸುತ್ತಾನೆ. ಆತ್ಮವು ಜ್ಯೋತಿಯಂತೆ, ಜ್ಯೋತಿಯ ಸ್ವರೂಪ ಬೆಳಕು. ಈ ಆತ್ಮದ ಬೆಳಕು ಜಗತ್ತನ್ನು ಬೆಳಗಿಸುತ್ತದೆ. ನಮ್ಮ ಆತ್ಮದ ಪ್ರಕಾಶವು ಈ ಪ್ರಪಂಚದ ವಸ್ತುವಿನ ಮೇಲೆ ಬಿದ್ದಾಗ ಆ ವಸ್ತುಗಳು ನಮಗೆ ಗೋಚರವಾಗುತ್ತವೆ. ನಮ್ಮ ಕಣ್ಣುಗಳು, ಕಿವಿಗಳು ಮುಂತಾದ ಪಂಚೇಂದ್ರಿಯಗಳು ಆ ನಮ್ಮ ಪ್ರಜ್ಞೆಯ ಬಾಗಿಲುಗಳು. ನಿದ್ರೆಯಲ್ಲಿ ನಮ್ಮ ಎಲ್ಲಾ 5 ಇಂದ್ರಿಯಗಳ ಶಕ್ತಿಯನ್ನು ಹೃದಯದಲ್ಲಿ ಹಿಂದಿರುಗಿರುತ್ತವೆ. ಆದ್ದರಿಂದ ನಮಗೆ ಈ ಪ್ರಪಂಚದ ಅರಿವಾಗುವುದಿಲ್ಲ. ನಾವು ಈ ಪ್ರಜ್ಞೆಯ ಪ್ರವೇಶ ದ್ವಾರವಾದ ಕಣ್ಣು ಮುಂತಾದ ದ್ವಾರಗಳನ್ನು ಎಚ್ಚರದ ಸ್ಥಿತಿಯಲ್ಲಿ ಮುಚ್ಚಿದರೂ ನಮಗೆ ಏನೂ ಅನುಭವವಾಗುವುದಿಲ್ಲ. ನಮ್ಮ ಪ್ರಜ್ಞೆಯ ಬೆಳಕು ಈ ಪ್ರಪಂಚದ ವಸ್ತುಗಳನ್ನು ಬೆಳಗಿಸುತ್ತದೆ. ಈ ಜಗತ್ತಿನ ಯಾವ ವಸ್ತುವಿಗೂ ತನ್ನದೇ ಆದ ಪ್ರಕಾಶವಿಲ್ಲ, ಕೇವಲ ಬೆಳಕನ್ನು ಪ್ರತಿಬಿಂಬಿಸುತ್ತವೆ. ಕತ್ತಲೆಯಲ್ಲಿ ಯಾವ ವಸ್ತುವು ಕಾಣುವುದಿಲ್ಲ, ಬೆಳಕು ಯಾವ ವಸ್ತುವಿಗೂ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ನಮ್ಮ ಪ್ರಜ್ಞೆಯೂ ಕೂಡ ಯಾವ ವಸ್ತುವಿಗೂ ಅಂಟಿಕೊಳ್ಳುವುದಿಲ್ಲ. ಆತ್ಮವು ಒಂದು ಶುದ್ಧವಾದ ಕನ್ನಡಿಯಂತೆ ಈ ಜಗತ್ತಿನ ಎಲ್ಲಾ ವಸ್ತು, ವಿಷಯ, ವ್ಯಕ್ತಿ, ಶಕ್ತಿಗಳನ್ನು ಎಲ್ಲವನ್ನೂ ಪ್ರತಿಬಿಂಬಿಸುತ್ತದೆ, ಎಲ್ಲವನ್ನೂ ಪ್ರತಿಧ್ವನಿಸುತ್ತದೆ. ಆತ್ಮದ ಇನ್ನೊಂದು ಸ್ವರೂಪ ಜ್ಞಾನ, ಎಲ್ಲವನ್ನೂ ತಿಳಿಯುವುದು. ಜ್ಞಾನವೂ ಒಂದು ದೀಪ. ಜ್ಞಾನವು ಈ ಎಲ್ಲಾ ಜಗತ್ತಿನ ವಸ್ತುಗಳ ರಹಸ್ಯವನ್ನು, ಗೌಪ್ಯವನ್ನು ನಾಶ ಮಾಡುತ್ತದೆ. ಆತ್ಮವೇ ರಹಸ್ಯ. ಇದನ್ನು ತಿಳಿಯುವ ಶಕ್ತಿಯು ಜಗತ್ತಿನಲ್ಲಿ ಬೇರೆ ಯಾವ ಶಕ್ತಿಗೂ ಇಲ್ಲ. ಆತ್ಮದ ಬೆಳಕು ಎಲ್ಲವನ್ನೂ ಭೇದಿಸುತ್ತದೆ. ಆತ್ಮದ ಇನ್ನೊಂದು ಶಕ್ತಿ ಪ್ರಾಣ. ಈ ಪ್ರಾಣ ಶಕ್ತಿಯು ಎಲ್ಲಾ ದೇಹಗಳನ್ನು ಜೀವಂತ ಮಾಡುತ್ತದೆ. ಈ ಪ್ರಾಣಶಕ್ತಿಯೇ ಪ್ರಜ್ಞೆಗೂ, ಜ್ಞಾನಕ್ಕೂ, ಎಲ್ಲಾ ಅಂಗಾಂಗಗಳ ಕಾರ್ಯನಿರ್ವಹಣೆಗೂ ಚೈತನ್ಯವನ್ನು ಒದಗಿಸುತ್ತದೆ. ಅಹೋ ವಿಕಲ್ಪಿತಂ ವಿಶ್ವಮಜ್ಞಾನಾನ್ಮಯಿ ಭಾಸತೆ ರೂಪ್ಯಂ ಶುಕ್ತೌ ಫಣೀರಜ್ಜೌ ವಾರಿ ಸೂರ್ಯಕರೇ ಯಥಾ. ಹೇಗೆ ಸಮುದ್ರದ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣುತ್ತೇವೆಯೋ, ಹೇಗೆ ಹಗ್ಗವನ್ನು ಹಾವಂತೆ ಕಾಣುತ್ತೇವೆಯೋ, ಹೇಗೆ ಸೂರ್ಯನಲ್ಲಿ ಮರೀಚಿಕೆಯನ್ನು ಕಾಣುತ್ತೇವೆಯೋ, ಹಾಗೆಯೇ ನಾವು ನಮ್ಮ ಅಜ್ಞಾನದಲ್ಲಿ ಈ ಜಗತ್ತನ್ನು ಕಲ್ಪಿಸಿಕೊಳ್ಳುತ್ತೇವೆ. ಎಲ್ಲವೂ ನಮ್ಮ ಭಾವನೆ. ನಮ್ಮ ಯಾವ ಭಾವನೆಗೂ ಭಯವೇ ತಳಹದಿ. ಭಯವೆಂದರೆ ನಮ್ಮ ದೇಹ ಭಾವ. ನಾವು ದೇಹವೆಂಬ ಭಾವನೆಗೆ ನಮಗೆ ಎಲ್ಲ ಭಯಗಳನ್ನು ಸೃಷ್ಟಿಸುತ್ತದೆ. ಆದರೆ ದೇಹವೆಂಬುದು ಶಾಶ್ವತವಲ್ಲ. ಈ ಅಶಾಶ್ವತವಾದ ದೇಹಕ್ಕೆ ಶಾಶ್ವತೆಯನ್ನು ಕೊಡುವುದೇ ಮೂರ್ಖತನ. ಈ ದೇಹವು ಒಂದು ಸಾಧನ. ಈ ಜಗತ್ತು ಒಂದು ಕ್ರೀಡಾಲೋಕ. ಈ ಕ್ರೀಡಾಲೋಕದಲ್ಲಿ ಯಾರು ಧೈರ್ಯದಿಂದ ಸೆಣಸುತ್ತಾರೆಯೋ ಅವರೇ ಗೆಲ್ಲುತ್ತಾರೆ. ಯಾರು ಈ ದೇಹವನ್ನು ಶಾಶ್ವತವೆಂದು ತಿಳಿದು ಈ ದೇಹ ಸಂಬಂಧವಾದ ತಮ್ಮದೇ ಆದ ಪ್ರಪಂಚವನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆಯೋ ಅವರಿಗೆ ಸೋಲು ಖಂಡಿತ. ದೇಹವು ತಕ್ಷಣವೇ ನಾಶವಾದ ಕ್ಷಣವೇ ದೇಹ ಸಂಬಂಧವಾದ ವಸ್ತುಗಳು, ಭಾವನೆಗಳು ನಾಶವಾಗುತ್ತವೆ. ನಾವು ಯಾವುದಕ್ಕೆ ಮನ್ನಣೆಯನ್ನು ಕೊಡುತ್ತೇವೆಯೋ ಅದು ಮಹತ್ವವನ್ನು ಹೊಂದುತ್ತದೆ. ಈ ಜಗತ್ತಿನಲ್ಲಿ ಯಾವುದಕ್ಕೂ ತಮ್ಮದೇ ಆದ ಮಹತ್ವವಿಲ್ಲ. ಈ ಪ್ರಪಂಚವನ್ನು ನಿಜವೆಂದು ಭಾವಿಸಿ ಅದಕ್ಕಾಗಿ ನಾವು ಹೊಡೆದಾಡಬಹುದು, ಅಥವಾ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ ಎಂದು ತಿಳಿದು ನಾವು ನಿರ್ಲಿಪ್ತವಾಗಿರಬಹುದು.
ನಾವು ಯಾವುದಕ್ಕಾದರೂ ಹೊಡೆದಾಡಬಹುದು. ಒಂದು ಚದರ ಭೂಮಿಗಾಗಿ, ಒಂದು ಹುಲ್ಲು ಕಡ್ಡಿಗಾಗಿ, ಒಂದು ಭಾವನೆಗಾಗಿ ಅಥವಾ ಒಂದು ತತ್ವಕ್ಕಾಗಿ. ಆದರೆ ಇವೆಲ್ಲವೂ ನಮ್ಮ ಭಾವನೆಗಳೇ. ಇವು ಕಾರಣ ಮಾತ್ರ. ನಿಜವಾದ ಕಾರಣವೆಂದರೆ ಗುಣಗಳ ಶಕ್ತಿಯ ಪ್ರದರ್ಶನ. ಒಂದೊಂದು ಕಾಲದಲ್ಲಿ ಒಂದೊಂದು ಗುಣವು ನಮ್ಮ ಹಿರಿಮೆಯನ್ನು ತೋರಿಸುತ್ತದೆ. ನಾವು ಜೀವಂತವಾಗಿರುವವರೆಗೂ ಈ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಗಳು ಸಾಧ್ಯವಿಲ್ಲ. ಏಕೆಂದರೆ ಈ ಪ್ರಪಂಚವೇ ಗುಣಗಳ ಮತ್ತು ಶಕ್ತಿಯ ಪ್ರದರ್ಶನ. ನಾವು ಸುಮ್ಮನಿದ್ದರೂ ನಮ್ಮ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಅನೇಕ ಗುಣಗಳ ಗಣಗಳು ಪ್ರಯತ್ನಿಸುತ್ತವೆ. ನಮಗೆ ಸತ್ಯದ ಅರಿವಾದಾಗ ನೆಮ್ಮದಿ ದೊರೆಯುತ್ತದೆ. ಸತ್ಯದ ನೆಲೆ ಆತ್ಮದಲ್ಲಿ ನಿರತರಾದರೆ ಆಗ ನಮಗೆ ಶಾಂತಿ ನೆಮ್ಮದಿ. ಆತ್ಮದಲ್ಲಿ ನಿರತರಾದವರಿಗೆ ಈ ಪ್ರಪಂಚದ ಮಿಥ್ಯತೆಯ ಅರಿವಾಗುತ್ತದೆ. ಮತ್ತೋ ವಿನಿರ್ಗತಂ ವಿಶ್ವಂ ಮಯ್ಯೇವ ಲಯಮೇಷ್ಯತಿ ಮೃದಿ ಕುಂಭೋಜಲೆ ವೀಚಿಃ ಕನಕೆ ಕಟಕಂ ಯಥಾ. ಹೇಗೆ ಮಣ್ಣಿನ ಮಡಕೆಯು ಮಣ್ಣಿನಲ್ಲಿ ಒಂದಾಗುತ್ತದೆಯೋ, ನೀರಿನ ಅಲೆಗಳು ನೀರಿನಲ್ಲಿ ಒಂದಾಗಿದೆಯೋ, ಚಿನ್ನದ ಬಳೆಯು ಚಿನ್ನವೇ ಆಗಿದೆಯೋ, ಹಾಗೆಯೇ ಈ ನನ್ನಿಂದಲೇ ಉದ್ಭವವಾಗಿರುವ ಈ ಪ್ರಪಂಚವು ನನ್ನಲ್ಲಿಯೇ ಲೀನವಾಗುತ್ತದೆ. ಅಷ್ಟಾವಕ್ರನು ಜನಕರಾಜನಿಗೆ ಈ ಜಗತ್ತಿನ ಸ್ವರೂಪವನ್ನು ಸ್ಪಷ್ಟಪಡಿಸಲು ಅನೇಕ ಪ್ರಮೇಯಗಳನ್ನು ತಿಳಿಸುತ್ತಾನೆ. ನಮ್ಮ ಜನ್ಮಾರಭ್ಯ ಬಂದಿರುವ ಈ ದೇಹ ಭಾವನೆಯು ನಾವು ಕೇವಲ ದೇಹವೇ ನಿಜವೆಂಬ ಭಾವನೆ. ಇದನ್ನು ತ್ಯಜಿಸುವುದು ಅತ್ಯಂತ ಕಷ್ಟವಾದ ಕೆಲಸ. ಆತ್ಮಕ್ಕೆ ಅತ್ಯದ್ಭುತ ಕ್ರಿಯಾಶಕ್ತಿ ಇದೆ. ಆತ್ಮವೇ ಮನಸ್ಸಾಗುತ್ತದೆ. ಮನಸ್ಸೆಂದರೆ ಊಹಿಸಿಕೊಳ್ಳುವುದು. ಭಾವನೆಗಳು. ನಮ್ಮ ಮನಸ್ಸು ಏನೆಲ್ಲವನ್ನೂ ಊಹಿಸುತ್ತದೆ. ಇಲ್ಲಿ ಊಹೆಗಳೆಂದರೆ ದೃಶ್ಯಗಳನ್ನು ಕಲ್ಪಿಸುವುದು. ನಮ್ಮ ಮನಸ್ಸು ಊಹಿಸುವ ಕಲ್ಪಿಸುವ ದೃಶ್ಯಗಳು ಯಾವುದೂ ನಿಜವಲ್ಲ. ಏಕೆಂದರೆ ದೇಹದ ಭಾಗವಾದ ಮನಸ್ಸಿಗೆ ಪಂಚಭೂತಗಳ ಮೇಲೆ ಅಧಿಕಾರವಿಲ್ಲ. ಆದರೂ ನಮ್ಮ ಮನಸ್ಸು ತಾನು ಸೃಷ್ಟಿಸಿದ ಭಾವನೆಗಳನ್ನು ದೃಶ್ಯಗಳನ್ನು ನಿಜವೆಂದೇ ನಂಬುತ್ತದೆ. ನೀರಿನಿಂದ ಉದ್ಭವವಾದ ಅಲೆಗಳು ನೀರಿನಲ್ಲಿಯೇ ಮಾಯವಾಗುತ್ತದೆ. ಅಲೆಗಳಿಗೆ ಯಾವ ಅಸ್ತಿತ್ವವೂ ಇಲ್ಲ. ಹಾಗೆಯೇ ಪಂಚಭೂತಗಳಿಂದ ಉದ್ಭವವಾದ ದೇಹವು ಪಂಚಭೂತಗಳಲ್ಲಿಯೇ ಮಾಯವಾಗುತ್ತದೆ. ಆತ್ಮದಿಂದಲೇ ಉತ್ಪತ್ತಿಯಾದ ಪ್ರಕೃತಿಯಲ್ಲಿ ದೇಹವು ಮಾಯವಾಗುತ್ತದೆ. ದೇಹಕ್ಕೆ ಯಾವ ಅಸ್ತಿತ್ವವಾಗಲಿ ಮಹತ್ವವಾಗಲಿ ಇಲ್ಲ. ಆತ್ಮಕ್ಕೆ ಎಲ್ಲ ಮುಖ್ಯತೆ. ಆದರೆ ನಾವು ಪಂಚೇಂದ್ರಿಯಗಳ ಮೂಲಕ ಈ ಜಗತ್ತಿನ ವಸ್ತುಗಳನ್ನು ಗ್ರಹಿಸಲು ಮಾತ್ರ ಸಾಧ್ಯ. ಆದುದರಿಂದಲೇ ನಮ್ಮ ದೇಹವು ಇರುವವರೆಗೆ ಮಾತ್ರವೇ ಈ ಪ್ರಪಂಚಕ್ಕೆ ಮಹತ್ವ. ನಮ್ಮ ನಂತರವೂ ಈ ಪ್ರಪಂಚವು ಏನಾಗಬಹುದೆಂಬ ಚಿಂತೆ ಪಡುವ ಮೂರ್ಖರು ಇದ್ದಾರೆ. ನಮ್ಮ ಆತ್ಮವೇ ದೇಹವಾಗಿದೆ. ನಮ್ಮ ಆತ್ಮವು ಯಾವಾಗಲೂ ಇರುತ್ತದೆ. ಅನೇಕ ರೂಪಗಳನ್ನು ತಾಳುತ್ತದೆ. ನಮ್ಮ ಮನಸ್ಸಿಗೆ ಕ್ರಿಯಾಶಕ್ತಿಗಿದೆ. ಆದರೆ ಕ್ರಿಯೆಗೆ ಬೇಕಾದ ಪಂಚಭೂತಗಳು ನಮ್ಮ ಮನಸ್ಸಿನ ಅಧೀನದಲ್ಲಿಲ್ಲ. ಪರಮಾತ್ಮನಿಗೆ ಕ್ರಿಯಾಶಕ್ತಿಯೂ ಇದೆ. ಅವನ ಅಧೀನದಲ್ಲಿ ಪಂಚಭೂತಗಳು ಕಾರ್ಯ ಮಾಡುತ್ತವೆ. ದೇಹದಲ್ಲಿರುವ ಆತ್ಮಕ್ಕೆ ಶಕ್ತಿಯ ಸಂಕಲನವಾಗುತ್ತದೆ. ನಮ್ಮ ಮನಸ್ಸು ಎಲ್ಲವನ್ನೂ ತನ್ನ ಹತೋಟಿಗೆ ತೆಗೆದುಕೊಳ್ಳಲು ಬಯಸುತ್ತದೆ. ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋದಾಗ ನಮ್ಮ ಮನಸ್ಸು ಕೋಪಗೊಳ್ಳುತ್ತದೆ. ನಾವು ಜೂಜನ್ನು ಆಡುವಾಗ ಗೆಲ್ಲಲು ಆಡುತ್ತೇವೆ. ನಮಗೆ ಬೇಕಾದ ಕಾರ್ಡುಗಳು ಬರುವುದನ್ನು ಅಪೇಕ್ಷಿಸುತ್ತೇವೆ. ಬರದೇ ಇದ್ದರೆ ನಾವು ಕ್ಷೋಭೆಗೊಳ್ಳುತ್ತೇವೆ. ಜೂಜು ನಮ್ಮ ಹತೋಟಿಯಲ್ಲಿ ಇರುವುದೇ ಇಲ್ಲ. ಯಾವ ಹೊರಗಿನ ಪರಿಸ್ಥಿತಿಯೂ ನಮ್ಮ ನಿಯಂತ್ರಣದಲ್ಲಿ ಬರುವುದಿಲ್ಲ. ನಾವು ಮಾಡಬೇಕಾದ ಕಾರ್ಯದಲ್ಲಿ ನಿರತರಾಗುವುದು ಮಾತ್ರ ನಮ್ಮ ಪಾತ್ರ. ಆಟ ಆಡುವುದು ಮಾತ್ರವೇ ನಮ್ಮ ಪಾತ್ರ. ಜೂಜಿನಲ್ಲಿ ನಾವು ಖಂಡಿತ ಗೆಲ್ಲುತ್ತೇವೆ ಎಂದು ಭಾವಿಸುವುದು ನಮ್ಮ ಮೂರ್ಖತನ. ಜೂಜಿನಲ್ಲಿ ಪ್ರವೇಶಿಸುವುದೆಂದರೆ ನಾವು ಕತ್ತಲೆಯನ್ನು ಪ್ರವೇಶಿಸಿದಂತೆ. ಎಲ್ಲಿಗೆ ತಲುಪುತ್ತೇವೆಯೋ ತಿಳಿಯದು. ಗೆಲುವು ಸೋಲು ನಮ್ಮದಲ್ಲ. ಈ ಜಗತ್ತಿನಲ್ಲಿ ನಾವು ನಾಟಕದ ಪಾತ್ರಧಾರಿಗಳೇ ಹೊರತು ನಾಟಕವೇ ಅಲ್ಲ. ಈ ನಾಟಕದ ಸೂತ್ರಧಾರನನ್ನು ಯಾರೂ ತಿಳಿದಿಲ್ಲ. ನಾನು ಎಂಬುದನ್ನು ಯಾರೂ ತಿಳಿದಿಲ್ಲ.
ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗುತ್ತೇವೆ ಎನ್ನುವುದನ್ನು ನಾವು ಅರಿಯವು. ಆದರೆ ಎಲ್ಲವೂ ಈ ನಾನು ಎಂಬುದರ ಸುತ್ತಲೂ ಹೆಣೆಯಲ್ಪಟ್ಟಿದೆ. ಈ ನಾನು ಎಂಬುದು ಮಾಯವಾದಾಗ ಎಲ್ಲವೂ ಮಾಯವಾಗುತ್ತದೆ. ನೀರು, ಗಾಳಿ, ಬೆಂಕಿ ಎಲ್ಲವೂ ಆಕಾಶದಲ್ಲಿ ಮಾಯವಾಗುತ್ತದೆ. ಆತ್ಮವು ಆಕಾಶದಂತೆಯೇ ಅಗಾಧವಾಗಿದೆ. ಅಹೋ ಅಹಂ ನಮೋ ಮಹ್ಯಂ ವಿನಾಶೋ ಯಸ್ಯ ನಾಸ್ತಿ ಮೇ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಜಗನ್ನಾಶೇಪಿ ತಿಷ್ಠತಃ. ನಾನು ನಾನೇ ಆಗಿದ್ದೇನೆ, ನನ್ನನ್ನು ನಾನೇ ವಂದಿಸಿಕೊಳ್ಳುತ್ತೇನೆ. ಈ ಜಗತ್ತು ನಾಶವಾದರೂ ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಜಗತ್ತು ಕೊನೆಗೊಂಡರೂ ನನಗೆ ಕೊನೆಯಿಲ್ಲ. ಆತ್ಮಜ್ಞಾನಿಯಾದ ಅಷ್ಟಾವಕ್ರನು ಜನಕರಾಜನಿಗೆ ಆತ್ಮಜ್ಞಾನವನ್ನು ಬೋಧಿಸುತ್ತಾನೆ. ನಾನು ಯಾರು ಎಂಬುದನ್ನು ತಿಳಿಸುತ್ತಾನೆ. ನಾನು ನಾನೇ ಆಗಿದ್ದೇನೆ, ನಾನು ಎನ್ನುವ ಆತ್ಮವೇ ಆಗಿದ್ದೇನೆ, ನನ್ನನ್ನೇ ನಾನು ನಮಸ್ಕರಿಸಿಕೊಳ್ಳುತ್ತೇನೆ. ಈ ಪ್ರಪಂಚವೆಲ್ಲವೂ ನಾಶವಾದರೂ ನನಗೆ ಏನೂ ಆಗುವುದಿಲ್ಲ. ನಾನು ಈ ಪ್ರಪಂಚದ ಯಾವ ಭಾಗವೂ ಅಲ್ಲ. ನಾನು ಈ ದೇಹವಲ್ಲ, ಈ ಮನಸ್ಸಲ್ಲ, ನಾನು ಈ ಪ್ರಪಂಚವೂ ಅಲ್ಲ. ಇವೆಲ್ಲವೂ ನಾಶವಾಗುವ ವಸ್ತುಗಳೇ ಆಗಿವೆ. ಈ ಜಗತ್ತಿನಲ್ಲಿ ಯಾವುದು ತಾನೇ ಶಾಶ್ವತ? ಎಲ್ಲ ವಸ್ತು, ವಿಷಯ, ವ್ಯಕ್ತಿಗಳಿಗೂ ಆದಿ ಅಂತ್ಯಗಳಿವೆ. ನಾನು ಇವೆಲ್ಲವನ್ನು ಅವಲೋಕಿಸುವ ಸಾಕ್ಷಿಯಾಗಿದ್ದೇನೆ. ನನಗೆ ಆದಿ ಅಂತ್ಯಗಳಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಗುಣಪೂರಿತವಾಗಿದೆ. ನನಗೆ ಯಾವ ಗುಣವೂ ಇಲ್ಲ. ನಾನು ಸ್ವಯಂ ಪ್ರಕಾಶನಾಗಿದ್ದೇನೆ. ನಾನು ಅವ್ಯಕ್ತನಾಗಿದ್ದೇನೆ. ಅಹೋ ಅಹಂ ನಮೋ ಮಹ್ಯಮೇಕೋಹಂ ದೇಹವಾನಪಿ ಕ್ವಚಿನ್ನ ಗಂತ ನಾಗಂತ ವ್ಯಾಪ್ಯ ವಿಶ್ವಮವಸ್ಥಿತಃ. ನಾನು ನಾನೇ ಆಗಿದ್ದೇನೆ, ನನಗೆ ನಾನೇ ನಮಸ್ಕರಿಸಿಕೊಳ್ಳುತ್ತೇನೆ. ನಾನು ದೇಹಧಾರಿಯಾಗಿದ್ದರೂ ಏಕವೇ, ಒಂದೇ ಆಗಿದ್ದೇನೆ. ನಾನು ಎಲ್ಲಿಂದಲೂ ಬಂದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ. ನಾನು ವಿಶ್ವವ್ಯಾಪಿಯಾಗಿದ್ದೇನೆ. ಇಲ್ಲಿ ನಾನು ನಾನೇ ಆಗಿದ್ದೇನೆ, ಆತ್ಮವೇ ಆಗಿದ್ದೇನೆ. ನನಗೆ ನಾನೇ ಅಭಿವಂದಿಸಿಕೊಳ್ಳುತ್ತೇನೆ. ನಾನು ಯಾವ ದೇಹವನ್ನು ಧರಿಸಿದರೂ ನಾನು ಒಬ್ಬನೇ ಆಗಿದ್ದೇನೆ. ನನಗೆ ಆದಿ ಅಂತ್ಯಗಳಿಲ್ಲ. ನನಗೆ ಕಾಲ ದೇಶಗಳ ಅಂತರವಿಲ್ಲ. ನಾನು ದೇಹವಲ್ಲ, ಮನಸ್ಸಲ್ಲ, ನನಗೆ ಯಾವ ಗುಣವೂ ಇಲ್ಲ. ನಾನು ವಿಶ್ವವ್ಯಾಪಿಯಾಗಿದ್ದೇನೆ. ನಾನು ಯಾವ ವಸ್ತುವೂ ಅಲ್ಲ. ಯಾವ ವಸ್ತುವು ನಾಶವಾದರೂ ನನಗೆ ಏನೂ ಆಗುವುದಿಲ್ಲ. ಯಾವ ವಸ್ತುವು ನನಗೆ ದೊರಕಿದರೂ ನಾನು ಬದಲಾಗುವುದಿಲ್ಲ. ಬದಲಾಗುವುದು ಈ ನಶ್ವರವಾದ ದೇಹ ಮತ್ತು ಮನಸ್ಸು. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ. ನಾನು ಬದಲಾಗದ, ಚ್ಯುತಿಯಿಲ್ಲದ, ಭಯವಿಲ್ಲದ ಆತ್ಮವೇ ಆಗಿದ್ದೇನೆ. ಈ ಗುಣಗಳಿರುವುದು ದೇಹ ಮನಸ್ಸುಗಳಿಗೆ. ನಾನು ಯಾವುದಕ್ಕೂ ಬಗ್ಗುವುದಿಲ್ಲ. ನನಗೆ ನಾನೇ ವಂದಿಸಿಕೊಳ್ಳುತ್ತೇನೆ. ನನಗೆ ಸಮನಾದುದು, ನನ್ನನ್ನು ಹೋಲುವುದು ಯಾವುದೂ ಇಲ್ಲ. ನಾನು ನಾನೇ ಆಗಿದ್ದೇನೆ. ನಾನು ಯಾವುದಕ್ಕೂ, ಅಂದರೆ ಯಾವ ಶಕ್ತಿಗೂ, ಯಾವ ವ್ಯಕ್ತಿಗೂ, ಯಾವ ವಸ್ತುವಿಗೂ ಮೊರೆ ಹೋಗುವುದಿಲ್ಲ. ಈ ಆಸೆಗಳಿರುವುದು, ಭಯವಿರುವುದು, ಆದಿ ಅಂತ್ಯವಿರುವುದು ಕೇವಲ ದೇಹ ಮತ್ತು ಮನಸ್ಸುಗಳಿಗೆ. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ. ನಾನು ಕೇವಲ ಆದಿ ಅಂತ್ಯವಿಲ್ಲದ ಚೈತನ್ಯನಾಗಿದ್ದೇನೆ. ಅಸಂಖ್ಯಾತ ದೇಹಗಳಲ್ಲಿ ನೆಲೆಸಿರುವ ಆತ್ಮವು ಒಂದೇ ಆಗಿದೆ ಎಂಬ ಸತ್ಯವನ್ನು ಅರಿಯುವುದು ಕಷ್ಟ. ಇದನ್ನು ಪ್ರಮೇಯಗಳಿಂದಲೇ ತಿಳಿಯಬೇಕು. ಹೇಗೆ ಸೂರ್ಯನ ಕಿರಣಗಳು ಈ ಜಗತ್ತಿನ ವಸ್ತುಗಳಲ್ಲಿ ಪ್ರಕಾಶಿಸುವುದೋ ಹಾಗೆಯೇ ಆತ್ಮವು ಎಲ್ಲಾ ದೇಹಗಳಲ್ಲಿ ಇರುವಂತಹ ಚೈತನ್ಯವಾಗಿದೆ. ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತೀಹ ಮತ್ಸಮಃ ಅಸಂಸ್ಪೃಶ್ಯ ಶರೀರೇಣ ಯೇನ ವಿಶ್ವಂ ಚಿರಂ ಧೃತಂ. ನಾನು ಒಂದು ಆಶ್ಚರ್ಯವಾಗಿದ್ದೇನೆ. ನನಗೆ ನಾನೇ ವಂದಿಸಿಕೊಳ್ಳುತ್ತೇನೆ. ನನಗೆ ಸಮನಾದವರು ಯಾರೂ ಇಲ್ಲ. ನನಗಿಂತ ದಕ್ಷರೂ ಯಾರೂ ಇಲ್ಲ. ಏನೂ ಇಲ್ಲ. ನಾನು ಯಾವ ದೇಹವನ್ನು ಮುಟ್ಟದಿದ್ದರೂ ಈ ವಿಶ್ವವನ್ನೇ ಅನಾದಿ ಕಾಲದಿಂದಲೂ ಪೋಷಿಸಿದ್ದೇನೆ. ನಾನು ಒಂದು ಆಶ್ಚರ್ಯವಾಗಿದ್ದೇನೆ.
ನನಗೆ ನಾನೇ ನಮಸ್ಕರಿಸಿಕೊಳ್ಳುತ್ತೇನೆ. ನಾನು ಅತ್ಯಂತ ನಮ್ರನಾಗಿದ್ದೇನೆ. ನನ್ನಷ್ಟು ದಕ್ಷರು ಯಾರೂ ಇಲ್ಲ. ನಾನು ಯಾವುದಕ್ಕೂ ಬಂಧಿಯಾಗಿಲ್ಲ. ನನಗೆ ಯಾವ ದೇಹವೂ ಪ್ರಿಯವಲ್ಲ, ಯಾವ ಗುಣವೂ ಪ್ರಿಯವಲ್ಲ. ನಾನು ಯಾವುದರ ಹಿಂದೆಯೂ ಹೋಗುವವನಲ್ಲ. ಯಾವ ದೇಹವು, ಮನಸ್ಸು, ಯಾವ ಶಕ್ತಿಯೂ ನನ್ನನ್ನು ತಡೆಯಲಾರದು. ಎಲ್ಲಾ ಗುಣಗಳು, ರೂಪಗಳು, ಶಕ್ತಿಗಳು ನಾಶವಾಗುವ ಪ್ರಕೃತಿಯ ರೂಪಗಳೇ ಆಗಿವೆ. ನಾನು ಎಲ್ಲವನ್ನೂ ವೃದ್ಧಿಸುತ್ತೇನೆ, ಎಲ್ಲವನ್ನೂ ರಕ್ಷಿಸುತ್ತೇನೆ. ನಾನು ಎಲ್ಲವನ್ನೂ ಪ್ರಕಾಶಿಸುತ್ತೇನೆ, ಎಲ್ಲವನ್ನೂ ದಹಿಸುತ್ತೇನೆ. ನಾನು ಯಾವುದರಲ್ಲಿ ಆಶ್ರಯ ಪಡೆದರೂ ಅದು ನಾಶವಾಗುತ್ತದೆ. ನಾನು ದೇಹವನ್ನು ಪ್ರವೇಶಿಸಿದರೆ ದೇಹವು ನಾಶವಾಗುತ್ತದೆ. ಮನಸ್ಸನ್ನು ಪ್ರವೇಶಿಸಿದರೆ ಮನಸ್ಸು ನಾಶವಾಗುತ್ತದೆ. ಕೇವಲ ನಾನೊಬ್ಬನೇ ಉಳಿಯುತ್ತೇನೆ. ನನ್ನನ್ನು ವಹಿಸುವವರು ಶಕ್ತಿವಂತರಾಗುತ್ತಾರೆ. ನನ್ನನ್ನು ವಿರೋಧಿಸುವವರು ಸುಟ್ಟು ಹೋಗುತ್ತಾರೆ. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ. ನಾನು ಅವ್ಯಯವಾದ ಆತ್ಮನಾಗಿದ್ದೇನೆ. ನಾನು ಅಗ್ನಿಸ್ವರೂಪನಾಗಿದ್ದೇನೆ, ಸತ್ಯಸ್ವರೂಪನಾಗಿದ್ದೇನೆ. ನಾನು ಈ ವಿಶ್ವವನ್ನೇ ಪೋಷಿಸಿ ರಕ್ಷಿಸುತ್ತೇನೆ. ದೇಹವನ್ನು ರಕ್ಷಿಸಿ ಪೋಷಿಸುತ್ತೇನೆ. ನಾನು ಎಲ್ಲರ ಚೈತನ್ಯನಾಗಿದ್ದೇನೆ. ನಾನು ಯಾವುದರ ಹಿಂದೆಯೂ ಹೋಗಬೇಕಾಗಿಲ್ಲ. ನನ್ನನ್ನು ಆರಾಧಿಸುವ ಯಾವ ವಸ್ತುವೂ ಇಲ್ಲ. ಎಲ್ಲದಕ್ಕೂ ನಾನೇ ಆಧಾರವಾಗಿದ್ದೇನೆ. ನನ್ನನ್ನು ತಿಳಿದವರು ಯಾರೂ ಇಲ್ಲ. ನಾನು ಅತ್ಯಂತ ನಮ್ರನಾಗಿದ್ದೇನೆ. ನನ್ನನ್ನು ತಡೆಯುವ, ವಿರೋಧಿಸುವ, ನನ್ನನ್ನು ಹೋಲುವ ಯಾವ ಶಕ್ತಿಯೂ ಇಲ್ಲ. ನನಗೆ ಎರಡನೆಯದಿಲ್ಲ. ಆತ್ಮ ಒಂದು ಆಶ್ಚರ್ಯವೇ ಆಗಿದೆ. ದೇಹದ ರೂಪವನ್ನು ಧರಿಸಿದರೂ ಅದು ದೇಹವಲ್ಲ. ಮನಸ್ಸಿನಂತೆ ಶಕ್ತಿಯಾದರೂ ಮನಸ್ಸಲ್ಲ. ಎಲ್ಲದರಲ್ಲಿಯೂ ಪ್ರವೇಶಿಸಿ ಎಲ್ಲವನ್ನೂ ಆವರಿಸಿ ಎಲ್ಲವನ್ನೂ ನಿಯಂತ್ರಿಸುತ್ತದೆ. ಆದರೂ ಯಾವುದನ್ನು ಸ್ಪರ್ಶಿಸುವುದಿಲ್ಲ. ಅಹೋ ಅಹಂ ನಮೋ ಮಹ್ಯಂ ಯಸ್ಯ ಮೇ ನಾಸ್ತಿ ಕಿಂಚನ ಅಥವಾ ಯಸ್ಯ ಮೇ ಸರ್ವಂ ಯದ್ವಾಂಗ್ ಮನಸ ಗೋಚರಂ. ನಾನು ನಾನೇ ಆಗಿದ್ದೇನೆ, ಆಶ್ಚರ್ಯಕರವಾಗಿದ್ದೇನೆ. ನಾನು ನನ್ನನ್ನು ಅಭಿವಂದಿಸಿಕೊಳ್ಳುತ್ತೇನೆ. ನಾನು ಏನೂ ಅಲ್ಲ. ಎಲ್ಲಾ ದೇಹಗಳಲ್ಲಿಯೂ ಮನಸ್ಸಿನಲ್ಲಿಯೂ ವ್ಯಕ್ತವಾಗುವ ಸರ್ವವೂ ನಾನೇ ಆಗಿದ್ದೇನೆ. ಆದರೂ ನಾನು ಯಾವುದೂ ಅಲ್ಲವಾಗಿದ್ದೇನೆ. ನಾನು ದೇಹವಲ್ಲ. ದೇಹವು ಹುಟ್ಟು ಸಾವಿರುವ ಒಂದು ಯಂತ್ರ. ನಾನು ಮನಸ್ಸಲ್ಲ. ಮನಸ್ಸು ಕೇವಲ ಭಾವನೆಗಳು, ದೃಶ್ಯಗಳು, ಚಿಂತೆಗಳು, ಊಹಾ ಪ್ರಪಂಚ. ನಾನು ಎಲ್ಲಾ ಶರೀರಗಳಲ್ಲಿಯೂ ಇರುವ ಚೈತನ್ಯ, ಪ್ರಜ್ಞೆ, ಆನಂದ. ಆತ್ಮಕ್ಕೆ ಯಾವ ರೂಪವೂ ಇಲ್ಲ. ಎಲ್ಲಾ ರೂಪಗಳನ್ನು, ಗುಣಗಳನ್ನು ಸೃಷ್ಟಿಸುತ್ತದೆ. ಎಲ್ಲಾ ದೇಹಗಳಲ್ಲಿರುವ ಆತ್ಮವು ಒಂದೇ ಆದರೂ ಆತ್ಮವು ಒಂದು ದೇಹವನ್ನು ಬಿಟ್ಟಾಗ ಇನ್ನೊಂದು ದೇಹದಲ್ಲಿರುವ ಆತ್ಮವು ಇದನ್ನು ತಿಳಿಯಲಾರದು. ಇದು ಆಶ್ಚರ್ಯಕರ. ಆತ್ಮವು ಒಂದೇ ಆಗಿರುವುದರಿಂದ ಆತ್ಮವು ಇರುವುದೋ ಇಲ್ಲವೋ ಇದನ್ನು ತಿಳಿಯಲು ಎರಡನೆಯ ಆತ್ಮದ ಅವಶ್ಯಕತೆ ಇದೆ. ನಾವು ದೇಹದ ನಾಶವನ್ನು ನೋಡುತ್ತೇವೆಯೇ ಹೊರತು ದೇಹವನ್ನು ತ್ಯಜಿಸಿದ ಆತ್ಮವನ್ನು ನೋಡುವುದಿಲ್ಲ. ನಾನು ದೇಹವಲ್ಲ. ದೇಹವನ್ನು ನಾನು ಧರಿಸಿದ್ದೇನೆ. ನಾನು ಮನಸ್ಸಲ್ಲ. ಮನಸ್ಸಿನಿಂದ ನಾನು ಯೋಚಿಸುತ್ತೇನೆ. ನಾನು ಪ್ರಪಂಚವಲ್ಲ. ಪ್ರಪಂಚವು ನನ್ನ ಬೃಹದ್ರೂಪವಾಗಿದೆ. ನಾನು ಕಾಲವಲ್ಲ. ಕಾಲವು ಪ್ರಪಂಚದ ಮಾಪನವಾಗಿದೆ. ಅಂದರೆ ನಾನು ಯಾವುದೂ ಅಲ್ಲ, ಏನೂ ಅಲ್ಲ. ಆದರೆ ನಾನು ಎಲ್ಲದರ ಚೈತನ್ಯನಾಗಿದ್ದೇನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.